ಎಲ್ಲರಿಗೆ ಎರಡನೇ ಸಂಧಿ ನಮಸ್ಕಾರಗಳನ್ನು ಹೇಳುತ್ತಾ ಹೌದು ಹೌದೇವ ಹೌದು. ಅದಕ್ಕೆ ಒಂದು ಕಡೆ ಜ್ಞಾನಿಗಳಾಗಿರ್ತಕ್ಕಂಥವ್ರು ಸರ್ವಜ್ಞ ಮೂರ್ತಿಗಳು ಅಣ್ಣ ಬಸವಣ್ಣವರು ಏನ್ ಹೇಳ್ತಾರ ಮಾತಿನೊಳಗೆ ಒಂದು ಮಾತು ಬಹಳ ಚಂದ ಹೇಳ್ತಾರ. ಎಂತ ಮಾತು ಹೇಳ್ತಾರವ ಅವರು? ಉಳ್ಳವರು ಶಿವಾಲಯ ಕಟ್ಟುವರು ನಾನೇನು ಮಾಡಲಿ ಕಡುಬಡವನಯ್ಯ. ನಾನೇನು ಮಾಡಲಿ ಕಡುಬಡವನಯ್ಯ. ಉಳ್ಳವರು ಶಿವಾಲಯ ಕಟ್ಟುವರು ನಾನೇನು ಮಾಡಲಿ ಕಡುಬಡವನಯ್ಯ. ಅಯ್ಯ ಅಯ್ಯ ಎನ್ನ ಕಾಲೇ ಕಂಬ ದೇಹ ದೇಗುಲ ಎನ್ನ ಶಿರವೇ ಎನ್ನ ಶಿರವೇವನ್ನ ಕಳಸ ಒಯ್ಯ ಕೂಡಲ ಸಂಗಮ ದೇವ ಅಂದ್ರು. ಈ ಮಾತನ್ನ ಯಾರಿಗೆ ಹೇಳ್ರವ? ಈ ಮಾತನ್ನ 12ನೇ ಶತಮಾನದೊಳಗ ಹೌದು ಅಣ್ಣ ಬಸವಣ್ಣವರು ಗುರುವಿಗೆ ಮಾತು ಹೇಳ್ತಿದ್ರತ್ತ. ಹೆಂಗ್ ಹೇಳ್ತಾರವ ಅವರು? ನೋಡು ಎಷ್ಟು ಚಂದ ಮಾತು ಹೇಳ್ಯಾರ. ಹೆಂಗ್ರಿ ಅದು? ಭಗವಂತ ಯಪ್ಪ ಭಗವಂತ ಉಳ್ಳವರು ಗುಡಿ ಗುಂಡಾರ ಮಸೀದಿ ಮಂದಿರ ಕಟ್ಟತಾರಪ್ಪ ಕಟ್ತಾರ. ಆದ್ರ ಅಂತವೆಲ್ಲ ಕಟ್ಟಲಕ್ಕ ನನ್ನಿಂದ ಸಾಧ್ಯ ಇಲ್ಲ. ನಾ ಭಕ್ತಿ ಒಳಗ ಬಹಳ ಬಡವದೀನಿ. ಬಹಳ ಬಡವದನು ಯಪ್ಪ. ನಾ ಭಕ್ತಿ ಒಳಗ ಎಲ್ಲಾರ್ಕಿಂತ ಬಹಳ ಸಣ್ಣವದೀನಿ. ಹೌದು ಹೌದು. ನನ್ನ ಕಾಲ ಒಯ್ದು ಕಂಬ ಮಾಡ್ಕೋ, ದೇಹ ಒಯ್ದು ದೇಗುಲ ಮಾಡ್ಕೋ ಮಾಡ್ಕೋ ಮಾಡ್ಕೋ, ನನ್ನ ಶಿರ ಒಯ್ದು ನಿನ್ನ ಕಳಸ ಮಾಡ್ಕೋ ತಿಳ್ಕೊಂಡು 12ನೇ ಶತಮಾನದೊಳಗ ಅಣ್ಣ ಬಸವಣ್ಣವರು ಗುರುವಿಗೆ ಸಾರಿ ಸಾರಿ ಈ ಮಾತನ್ನ ಹೇಳ್ತಿದ್ರ. ಹೇಳ್ಯಾರು ಪರ್ಸು ಏನಾಯ್ತವ ಮಾತ? ಅಂತ ಗುರುವಿನ ಮಾತಿನ ಮೇಲೆ ವಿಶ್ವಾಸನ ಇಟ್ಟುಕೊಂಡು ಇವತ್ತ ನಾವು ನೀವೆಲ್ಲಾರು ನಡಿಬೇಕಾಗ್ಯದ. ನಡಿಬೇಕಾಗ್ಯದ್ರಿವ. ಇರ್ಲಿ ಇರ್ಲಿ, ಇಲ್ಲಿ ಬಹಳ ಮಾತಾಡುವಂತ ವಿಶೇಷ ಇಲ್ಲ. ಇಲ್ಲವ ಇಲ್ಲ. ಈಗಾಗಲೇ ಎಡ್ಡು ಮೇಳಿನ ಕಾರ್ಯಕ್ರಮ ಬಹಳ ಚಂದ ನಡೆದಾವ ಸಾಗಿ ಹೊಂಟಾವ. ಹೌದ್. ಈಗಾಗಲೇ ನಮ್ದು ಒಂದು ಪಾಳೆ ಮುಗಿದಿದ್ 2ನೇ ಸಂದ ನಮಗ್ ಚಲೋ ಆಗ್ಯದ. ಈಗಾಗಲೇ ನಮ್ಮ ಸರ್ಜೋಡಿ ಕಲಾವಿದ್ರದ 2ನೇ ಪಾಳೆ ಮುಗದಾದ ವಿಷಯಗಳ ಏನೇನು ಮಾತಾಡ್ಯಾರ, ಹೆಂಗ ಮಾತಾಡ್ಯಾರ, ಹೆಂಗ ಆಡ್ಲಕತ್ತಾರ, ವಿಷಯಗಳ ಹೆಂಗ್ ಹೊಂಟಾವ. ಈಗಾಗಲೇ ನಿಮ್ಗೆಲ್ಲಾ ದೈವಿಕ ಕೂಣದ ಒಳ್ಳೆ ಕೂಣದ. ನಮ್ಮ ಸರ್ಜೋಡಿ ಕಲಾವಿದ್ರು ಒಂದು ಮಾತು ಹೇಳಿದ್ರು. ಯಾರು ಹೇಳ್ತಾರ ಅವರು? ಮಾತಾಡಿ ಒಂದ್ ಲಾಸ್ಟ್ ಒಂದು ಮಾತು ಹೇಳಿದ್ರು ಅಣ್ಣಾಜಿ ಅವರು ಏನ್ ಹೇಳ್ತಾರವ? ನನಗ ಮಾತಾಡಕ್ ಟೈಮ್ ಕೊಡ್ಲಿಕ್ಕೆ ಪರವಾಗಿಲ್ಲ ಕರೆ, ನಾ ಗಂಡಸ್ ಮಗ ಅದೀನಿ. ಹೌದ್. ಆಚೆ ಕಡೆ ಬಾಲಕಿ ಅದಳ, ಹೆಣ್ಣು ಮಕ್ಕಳು ಅದಾರ, ಅವರಿಗೆ ಸ್ವಲ್ಪ ಟೈಮಿಂಗ್ ಕೊಡ್ರಿ. ಆಹಾ ಅಂತಾರ ನೋಡೋರು. ಅನ್ನಾರಿಗೊಂದು ಮಾತು ಹೇಳ್ತೀನಿ. ಯಾನ್ ಹೇಳೋದದ ಇವ ಮಾತ? ಕೊಡ್ರಿ ಅಂತ ನೀವು ಕೇಳಬೇಡ್ರಿ. ಒಂದು ಮಾತು ಹೇಳುದದ, ಯಾವಾಗಾದ್ರೂ ನಾವು ಸ್ಟೇಟ್ ಅಂದ್ರೆ ನಿಮ್ಗೆ ಪಾಲ್ ನಮಗ ಬರದೆ. ನಾನ ಒಂದು ಮಾತು ಹೇಳ್ತೀನಿ ನಿಮಗ. ಏನ್ರಿ ಅದು ಮಾತ? ನೀನು ಕೇಳ ಪಡ್ಕೊಳ್ಳೋದಾಗಬಾರ್ದು. ಏನು ಕೇಳಿ ಪಡ್ಕೊಳ್ಳೋದಾಗಬಾರ್ದು, ಕೇಳಬಾರ್ದು. ಅದನ್ನ ಅದೇ ಬರ್ಬೇಕು, ತಾನಾಗೆ ಬರ್ಬೇಕು. ಅದು ಹೆಂಗ ಬರ್ಬೇಕು, ಅದನ್ನ ಹೆಂಗ ಬರ್ಸ್ಕೋಬೇಕಂತ ಕ್ಯಾಪಾಸಿಟಿ ನಮಗ್ ಗೊತ್ತದ. ಹೌದಾ? ಇದನ್ನ ಯಾಕೆ ಹೇಳ್ಬೇಕಾಗ್ಯದ? ಯಾಕೆ ಹೇಳ್ಬೇಕಾಗ್ಯದ ರೀ? ಅಣ್ಣ ಏನ್ ತಿಳ್ಕೊಂಡಾನ? ಏನ್ರಿ ಅದು? ತಂಗಿಗೆ ಜರ್ ಏನಾರ ಕೊಡ್ಲಿಕ್ಕಪ್ಪ ಅಂದ್ರ ನಮ್ಮ ಹೊಲದಾಗ ಏನಾರ ಕಲ್ ಹಾಕ್ಯಾಳುವತ್ ಅನ್ನ ತಿಳ್ಕೊಂಡಿರ್ಬೇಕ್ರಿ. ಆದ್ರ ಸುಪ್ರೀಂ ಕೋರ್ಟ್ ಕೇಸ್ ಹೋತೆ, ಅದು ಯಾವಾಗಲೂ ಅರ್ಧ ಫಾಲ ಬರುದೇ, ಅದು ಭಿಕ್ಷೆ ಅದ ನಮಗ. ನೀ ಹೇಳ್ಬೇಡ ಅದನ್ನ. ಒಟ್ಟೆ ನಿನ್ನ ಹೊಲದೊಳಗ ಅರ್ಧ ಪಾಲ ನಮಗ ಬರುದೇ, ಅದು ಭಿಕ್ಷೆ ಅದೇ. ನೀ 2 ದೃಷ್ಟ ಅಂತ ಬಿಟ್ಟು 4 ಹೇಳು. ಹೇಳ್ರಿ ಕರೆ. ನೀ 10 ಹೇಳಕ್ಕರೆ ನಾ 1 ಹೇಳಿದ್ರು ನನಗ ಅರ್ಧ ಪಾಲ ಬರುದೇ. ಅಂದ್ರ ನಾವು ಮೂಲಿ ಕೊಡ್ತೀರಿ ಪಪ್ಪಾರಿ. ಅದನ್ನ ಮತ್ತವ್ರು ಹೇಳ್ತಾರ. ಹೌದು, ಹಿಂಗದ. ಯಾಕಂದ್ರ ನೀವೇನ್ ಅದನ್ನ ಹೇಳಬೇಡ್ರಿ. ಅದ ಗೊತ್ತದ. ಆದ್ರ ನಿಮ್ಮಟ್ಟೇನ್ ನಾವ್ ಬಹಳ ಶಾನ್ಯಾರಲ್ಲ. ಇಲ್ಲವಾ ಇಲ್ಲ. ಯಾಕಂದ್ರ ಹೇಳಿದ್ರ ಅವ್ರೊಂದ್ ಮಾತ. ಏನ್ ಹೇಳ್ತಾರವ ಅನ್ನೋರು? ನಾ 14 ವರ್ಷ ಆಯ್ತು ಹಾಡ್ಲಕತ್ತೀವಿ. ನಮ್ಮದ ಸಂತರ ಜೋಡಿ ಆ ಮಟ್ಟದೊಳಗ ನಮ್ಮದು ಬಹಳ ಅಭ್ಯಾಸ ಅದ. ಆಗ್ಯದ ನಮ್ಮದು ಬಹಳ ವಿದ್ಯೆ ಅದ. ನಾವ್ ಬಹಳ ಓದ್ಕೊಂಡಿವಿ. ಹೌದು. ಅಂದ್ರ ನಮ್ಮದು ಬಹಳ ದಟ್ಟಿ ಮಟ್ಟದೊಳಗ ಅದ. ನೀವ್ ಎಷ್ಟು ಶಾನ್ಯರ್ ಅದಿರ ಅನ್ನೋದು ಗೊತ್ತದ, ಬಲ್ಲವ್ರ ಅದಿರ ಅನ್ನೋದು ಗೊತ್ತದ. ಹೌದು. ಯಾಕಂದ್ರ
ನಿಮ್ಮಟ್ಟು ಶಾನ್ಯರು ನಾವಲ್ಲ, ನಿಮ್ಮಟ್ಟು ವಿದ್ಯೆ ಬಲ್ಲವರು ನಾವಲ್ಲ. ಅವ್ರೊಟ್ಟ ವಯಸ್ಸು ನಿಮಗಾಗಿಲ್ಲ. ನಿಮ್ಮಟ್ಟು ವಯಸ್ಸು ನಮಗ ಆಗಿಲ್ಲ. ಆಗಿಲ್ಲ. ನಿಮ್ಮ ವಯಸ್ಸಿನಟ್ಟು ನಮಗ ಸರ್ವಿಸ್ ಆಗಿಲ್ಲ. ಸರ್ವಿಸ್ ಆಗಿಲ್ರಿ ಅಣ್ಣಾಜಿ. ಹೌದು. ನೀವೇನ್ ಅದನ್ನ ತಿಳ್ಕೊಂಡ ಹಾ ಅವ್ರಿಗೆ ಪಾಳೆ ಕೊಡ್ರಿ, ಅವ್ರಿಗೆ ಮಾತಾಡಕ್ ಅವಕಾಶ ಕೊಡ್ರಿ. ಹಾ ಹಂಗೇನಿಲ್ಲ. ಇಲ್ಲ. ಯಾಕಂದ್ರೆ ಎಟ್ಟು ಮಕ್ಕಳನ್ನ ಅವ್ರು ಊರಿಗೆ ಕರ್ಸ್ಯಾರ. ಅವ್ರು ಹಾ ಯಾಕ್ರಿ ಅಲ್ಲಪ್ಪಣ್ಣ ಊರಿಗೆ ಕರ್ಸ್ಯಾರ. ಹೌದು. ಹೆಣ್ಣು ಮಕ್ಕಳಿಗೆ ಏನು ಕೊಡ್ಬೇಕು ಕೊಡ್ತಾರ. ಹಾ ಆ ಗಂಡಸು ಮಗ ನಿನಗೇನು ಕೊಡ್ಬೇಕು. ಯಾಕಂದ್ರೆ ಗಂಡಸು ಮಕ್ಕಳಿಗೆ ಸ್ವಲ್ಪ ಪಾಲ್ ಹೆಚ್ಚಿಗೆ ಹೋಗ್ತಿರ್ತಾನ. ಪ್ಯಾಂಟ್ ಪೀಸ ಅಂಗಿ ಪೀಸ ಟೇಪಿಗೆ ಟಾವೆಲ್ಲ ಸ್ವಲ್ಪ ಹೆಚ್ಚಿಗಿರ್ತದ. ಹೌದು. ಯಾಕಂದ್ರ ಮನಿ ಮಕ್ಕಳು ಗಂಡಸು ಮಕ್ಕಳು ನೀವ್ ಇರ್ತೀರಿ. ಹಾ ನಾವೇನೋ ತಗೊಂಡ್ ಹೋಗಾರ ತಿಳ್ಕೊಂಡ್ ನಮಗ ಸ್ವಲ್ಪ ಕಮ್ಮಿ ಮಾಡ್ಯಾರು. ನಿಮಗೇನ್ರಿ ಜಂಪರ್ ಪೀಸ್ ಒಂದ್ ಕೊಟ್ಟು ಕಳಿಸಿ ಬಿಡುದು. ನೀವು ಸ್ವಲ್ಪ ಮನಿ ಮಗ ಐತಿ, ಆ ಮನಿಗೆ ಉಳಿತದ ತಳಕ್ ಉಳಿತದ ತಿಳ್ಕೊಂಡು ನಿನಗೆ ಸ್ವಲ್ಪ ಹೆಚ್ಚಿಗೆ ಮಾಡ್ಯಾರು. ಬಂಗಾರ ಕೊಡ್ಬೇಕಂದ್ರೆ 1.5 ಲಕ್ಷ ರೂಪಾಯಿ ಒಂದು ತೊಲಿ ಈಗೈತಿ. ಯಾರು ಕೊಡುದು ಬಂಗಾರ? ಅಂದ್ರೆ ಬರೀ ಜಂಪರ್ ಪೀಸ್ ಮೇಲೆ ಮುಗಿಸೋದನ ಅಷ್ಟೇ ಮುಗಿಸಿ ಕಳಿಸಿ ಬಿಡುದೇವ. ವರ್ಷದಾಗ ನೀವು 10 ರೂಪಾಯಿ ರಾಕಿ ಕೊಡೋದಕ್ಕ, ನಾವು 50 ರೂಪಾಯಿ ಜಂಪರ್ ಕೊಡೋದಕ್ಕ. ಅದಕ್ಕ ಹೇಳಕತ್ತೀನಿ, ಎಡ್ಡು ಮಕ್ಳು ಕರ್ಸ್ಯಾರಪ್ಪ ಅಂದ್ರ ಹೆಣ್ಣು ಮಕ್ಕಳಿಗೆ ಸ್ವಲ್ಪ ಪರಕರ ಮಾಡಲಕ್ಕ, ಗಂಡಸ ಮಗನಿಗೆ ಎಚ್ಚರ ಮಾಡ್ಲಕ್ಕ ಎಡ್ಡು ನಮ್ಮ ಯಾವ್ದಾತ ಕರ್ಸ್ಯಾರ. ಯಾವ್ದು ಎಚ್ಚರ ಮಾಡ್ತಾರ ಕಮ್ಮಿ ಮಾಡ್ತಾರ ಅವ್ರಿಗೆ. ಹೌದಿಲ್ಲ? ಹೌದ್ ಇರ್ಲಿ ಇರ್ಲಿ. ವಿಷಯಗಳ ಹೆಂಗ ನಡೆದಾವ, ಹೆಂಗ ನಡೆದಾವ ಮಾತಾಡ್ಕೊತ ಹೋಗುದದ. ಹೌದ್. ಯಾವ ನನ್ನ ಪತ್ರಿಕಾಲಜ್ಞಾನಿ ಅಮೋಘ ಸಿದ್ಧ ಅಮೋಘ ಸಿದ್ಧ ಕೈಲಾಸದೊಳಗ ಅಮೋಘವಾದ ಭಕ್ತಿ ಮಾಡಿದ. ಮಾಡಿದ. ಎಷ್ಟು ಯುಗ ಮಾಡಿದ? ಎಷ್ಟು ಯುಗ ಮಾಡಿದ್ರಿ? 7 ಯುಗದೊಳಗ ಭಕ್ತಿ ಮಾಡಿದ. ಹೌದ್. ಅಮೋಘವಾದ ಭಕ್ತಿ ಮಾಡಿದ. ಅಮೋಘ ಸಿದ್ಧಾರ್ಥ ನಾಮಕರಣ ಇಟ್ಟುಕೊಂಡ ಕೈಲಾಸದೊಳಗೆ. ಹೌದು ಹೌದು. ಅವಾಗ ಪಾರ್ವತ ದೇವಿ ಎದೆ ಹಾಲು ಕುಡ್ದ ಅಮೋಘ ಸಿದ್ಧ ಬಟ್ಟಿದ್ದ ಬೆಟ್ಟಾಗಿ ಬೆಳೆದು ನಿಂತ. ಹೌದು ಹೌದು. ಮಗನಿಗೊಂದು ಮಾತು ಕೇಳ್ತಾಳ ಪಾರ್ವತ ದೇವಿ. ಯಾನ್ ಕೇಳ್ತಾರ ಮಾತಾ? ಎಲ್ಲೋ ಅಮೋಘ ಸಿದ್ಧ, ಅಮೋಘ ಸಿದ್ಧ, ನಿನಗ ಜಗತ್ತದೊಳಗ ನಾ ಶ್ರೇಷ್ಠದಿನು ಅಥವಾ ನಿನ್ನ ತಂದೆ ಶ್ರೇಷ್ಠದನು ಅಮೋಘ ಸಿದ್ಧ ಅಂತ ಕೇಳಿದ್ಲು. ಅಂದ ಕಾಲಕ್ಕೆ ಏನ್ ಹೇಳ್ತಾನೆ ವಾಪ ಅಮೋಘ ಸಿದ್ಧ? ಅವಾಗ ಅಮೋಘ ಸಿದ್ಧ ಹೇಳ್ತಾನೆ, ಯವ್ವ ತಾಯಿ ಜಗತ್ತದೊಳಗ ಅರಮುಣದರ ಗುರು ಕಾಯ್ತಾನ. ಗುರುನೇ ಮುಣದಪ್ಪ ಅಂತಂದ್ರ ಧರಣಿ ಮೇಲೆ ಕಾಯವ್ರ ಯಾರಲ್ಲ, ಅದಕ್ಕೆ ನನ್ನ ತಂದೆ ನನ್ನ ಗುರು ಹೆಚ್ಚಂದ ಯಾರು? ಅಮೋಘ ಸಿದ್ಧ. ಹೌದು ಹೌದು ಹೌದು. ತಾಯಿಗೆ ತುಂಬದಂಗಾಯ್ತು, ಬಟ್ಟಿದ್ದವನ್ ಬೆಟ್ಟ ಮಾಡೀನಿ. ಹೌದು. ಮಗನ ಭಕ್ತಿ ಪರೀಕ್ಷೆ ಮಾಡ್ಬೇಕಂತ ತಿಳ್ಕೊಂಡ ಪಾರ್ವತ ದೇವಿ ಮಗನಿಗೊಂದು ಮಾತು ಹೇಳ್ತಾಳ. ಯಾನ್ ಹೇಳ್ತಾಳವ ಮಾತ? ಎಲ್ಲೋ ಅಮೋಘ ಸಿದ್ಧ, ಅಮೋಘ ಸಿದ್ಧ, ನಿನ್ನ ತಂದೆ ನಿನ್ನ ಗುರಿ ಹೆಚ್ಚಿನಾವಿದ್ದಂದ್ರ ಇತ್ತಪ್ಪ ಅಂತಂದ್ರ ಉಳ್ಳ ಮುಟ್ಲಾರ್ದು ಹೂವ ತರಬೇಕು, ಕಪ್ಪಿ ಮುಟ್ಲ ಸಿದ್ಧ ತರಬೇಕು, ತಾಯಿ ತಂದೆ ಸೇವಾ ಮಾಡು. ಅವಾಗ ನೀ ಕರೆ ಕರೆ ಏನಾಗ್ತಿ? ಮಗ ಆಗ್ತಿ. ಹೌದು ಅಂದಾಗ ಅವಾಗ ಅಮೋಘ ಸಿದ್ಧ ಹೇಳ್ತಾರ ತಾಯಿಗೆ. ಯಾನ್ ಹೇಳ್ತಾರವ ಅಮೋಘ ಸಿದ್ಧ? ಯವ್ವ ತಾಯಿ, ನಿನ್ನ ಆಶೀರ್ವಾದ ಗುರುವಿನ ಆಶೀರ್ವಾದ ತಲೆ ಮೇಲೆ ಇತ್ತಂದ್ರ ಇತ್ತಪ್ಪ ಅಂತಂದ್ರ ನಾ ಮುಂದಿಟ್ಟ ಅಜ್ಜಿ ಹಿಂದಕ್ಕಿಡಂಗಿಲ್ಲ. ಹೂವ ಸೀತಾ ತಂದೆ ಹತ್ತಿರ್ತೀನಿ ಅಂತ ತಿಳ್ಕೊಂಡು ತಾಯಿಗೆ ಮಾತು ಕೊಟ್ಟ ಹೂವ ಸೀತಾ ತರ ಹೊಂಟ. ಹೋದ ಕಾಲಕ್ಕೆ ಏನ್ ಮಾಡ್ತಾಳವ? ಹೋದಂತ ಸಮಯದೊಳಗ ತಾಯಿ ಪಾರ್ವತ ದೇವಿ ಮನಿ ಒಳಗ ಸುಮ್ಮ ಕುಂದಿರ್ಲಿಲ್ಲ. ಏನ್ ಮಾಡ್ತಾರ ಇವರು? ನಾ ಮಗನ ಭಕ್ತಿ ಹೊರಗೆ ಹಚ್ಚಬೇಕಾಗ್ಯದ ತಿಳ್ಕೊಂಡು ಗಟ್ಟಿಗೆ ಹಚ್ಚಬೇಕಂತ ತಿಳ್ಕೊಂಡು ಒಂದು ಸುಂದರವಾದ ಹೆಣ್ಣ ಬಳಕಾವತ್ತಿನ ತಯಾರು ಮಾಡಿ ಅಮೋಘ ಸಿದ್ಧನ ಭಕ್ತಿ ಹಾಳು ಮಾಡೋ ಸಲುವಾಗಿ ಬಿಟ್ಟು ಬಿಡ್ತಾಳ. ಯಾನ್ ಅಕ್ಕದವ ಮುಂದ? ಅವಾಗ ಭಕ್ತಿ ಪರೀಕ್ಷೆ ಮಾಡೋ ಸಲುವಾಗಿ ಬಿಟ್ಟಾಗ ಬಳಕಾವತ್ತಿ ನೃತ್ಯ ಮಾಡ್ಕೋತಾಗ ಅಮೋಘ ಸಿದ್ಧ ಎದುರಿಗೆ ನಿಂತ ಒಂದು ಮಾತು ಹೇಳ್ತಾಳ. ಯಾನ್ ಕೇಳ್ತಾಳವ ಬಳಕಾವತ್ತಿ? ಅಮೋಘ ಸಿದ್ಧ, ಅಪ್ಪ ಅಮೋಘ ಸಿದ್ಧ, ನಿನ್ನ ಲಗ್ನ ಆಗಕ್ಕೆ ಬಂದಿನೋ ಯಪ್ಪ ಅಂದ ಬಳಕಾವತ್ತಿ. ಅಂದ ಕಾಲಕ್ಕೆ ಏನ್ ಹೇಳ್ತಾನವ ಅಮೋಘ ಸಿದ್ಧ? ಅವಾಗ ಅಮೋಘ ಸಿದ್ಧ ಹೇಳ್ತಾನೆ, ಯವ್ವ ತಾಯಿ ನಾ ಈಗ ಪಾರಮಾರ್ಥದೊಳಗದೀನಿ, ನಾ ಈಗ ಭಕ್ತಿ ಲೋಕದಾಗದೀನಿ, ನನ್ನ ಕಣ್ಣಿಗೆ ಕಾಣುವಂತ ಹೆಣ್ಣು ಮಕ್ಕಳಿಗೆ ಅಕ್ಕ ತಂಗಿ ತಾಯಿ ಅಂತ ತಿಳಿದೀನಿ, ತಿಳ್ಕೊಂಡಿನಿ. ನಾನು ಗುರುವಿನ ಸೇವಕ ಉಳ್ಳ ಮುಟ್ಲಾರ್ದು ಕಪ್ಪಿ ಮುಟ್ಲ ಸೀತಾ ತಗೊಂಡ್ ಹೊಂಟೀನಿ. ಹೌದು ಹೌದು. ನನ್ನ ಗುರುವಿನ ಸೇವಕ ಟಾಯ ಮಗತದ ತಾಯಿ, ನೀ ಮೊದಲು ದಾರಿ ಬಿಡು. ಅಂದ ಕಾಲಕ್ಕೆ ಏನ್ ಹೇಳ್ತಾಳವ ಬಳಕಾವತ್ತಿ? ಅವಾಗ ಬಳಕಾವತ್ತಿ ದಾರಿ ಬಿಡ್ಲಿಲ್ಲ. ಏನು ಮಾಡಿದ್ಲು? ಏನ್ ಮಾಡ್ತಾರವ? ದಾರಿ ಅಡ್ಡಗಟ್ಟಿ ಹಠ ಹಿಡದು ಆದ್ರ ನಿನ್ನೆ ಮದುವೆ ಆಗತ್ತೀನಿ ಅಂತೇಳಿ ಹಠ ಹಿಡದು ನಿಂತಾಗ ಬಳಕಾವತ್ತಿಗೆ ಕೈಲಾಸದೊಳಗ ಅಮೋಘ ಸಿದ್ಧ ಒಂದು ಮಾತು ಕೊಟ್ಟ. ಯಾನ ಕೊಡ್ತಾನವ ಮಾತ? ಮಾತೇನು ಕೊಟ್ಟ? ಯಾನ್ರಿ ಅದು? ಈಗ ನಿನ್ನ ಮದುವೆ ಆಗುದಾಗಂಗಿಲ್ಲ, ನನ್ನ ಮದುವೆ ಆಗಬೇಕಿತ್ತಂದ್ರ ಯಾನ ಮಾಡ್ಬೇಕು ನೀನು? ಮರ್ತ್ಯ ಲೋಕದೊಳಗ ನಡಹಟ್ಟಿ ನಾಗರಗಡ ಮಗಳ ಪದ್ಮಾವತಿಗೆ ಹುಟ್ಟಿ ಬಾ. ಹುಟ್ಟಿ ಬಾ. ನನ್ನ ಕೂಣ ಹಿಡದಿ ನನ್ನ ಜೋಡಿ ಲಗ್ನ
ಇಲ್ಲಂದ್ರ ನನ್ನ ಬೆತ್ತದ ಜೋಡಿ ಲಗ್ನ ಅಂದ ಅಮೋಘಸಿದ್ದ. ಹೌದು ಹೌದವ ಹೌದು. ಕೈಲಾಸದೊಳಗೆ ಈ ಪ್ರಕಾರ ಮಾತು ಕೊಟ್ಟ. ಹೌದು. ತಾ ಹೇಳಿದ ಪ್ರಕಾರ ಗುಳ ಮುಟ್ಲಾರ್ದ ಹೂವ ತಗೊಂಡ ಕಪ್ಪಿ ಮುಟ್ಲ ಸೀತಾ ತಗೊಂಡ ತಾಯಿ ತಂದೆ ಸೇವಾ ಮಾಡಿದ ತಾಯಿ ಇಟ್ಟ ಪರೀಕ್ಷೆ ಅಮೋಘಸಿದ ಪಾಸ್ ಆದ. ಮುಂದೆ ಯಾರಿಗೆ ಬಂದ್ರವ ಇವರು? ಕೈಲಾಸ ಬಿಟ್ಟು ನನ್ನಪ್ಪ ಅಮೋಘಸಿದ್ದ ಮರ್ತ್ಯ ಲೋಕಕ್ಕೆ ಬರಬೇಕಾಯ್ತು. ಬರುವಂತ ಹೇಳದಾಗ ಏನೇನಾಯ್ತು? ಏನನ್ನ ತಗೊಂಡು ಬಂದ? ಹಾ ಓಮದ ಕಂಬಳಿ ನೇಮದ ಬೆತ್ತ ಪ್ರಸಾದ ಗಂಟ ಕಲ್ಪ ವೃಕ್ಷ ಬಡವಗ ಭಾಗ್ಯ ಬಂಜಿಗೆ ತೊಟ್ಲ ಸಾಲ ಸತ್ತಿಗೆ ಮೇಲ ಕಳಸ. ಹೌದು. ಸರ್ವ ಸಾಹಿತ್ಯ ತಗೊಂಡು ತಂದಿ ಹಿಂದ್ ಮಾಡ್ಕೊಂಡ ನಂದಿ ಮುಂದ್ ಮಾಡ್ಕೊಂಡ ಸಂಗಾಟ ಭೂತ ಸಿದ್ಧನ ಕರ್ಕೊಂಡ. ಯಾವಲ್ಲಿ ಬಂದ್ ಹೇಳಿದ್ರವ ಇವರು? ಅಮೋಘಸಿದ್ದ ಮೂರರ ಮುಮ್ಮೆಟ್ಟು ಗುಡ್ಡ ಕಿಳ್ಕೊಂಡ ಶಿವನಿಗೆ ತಂದು ಶಿವಪುರ ಹಟ್ಟ್ಯ ಇಳಿಸಿದ. ಹೌದು ಹೌದವ ಹೌದು. ವಿಷಯ ಇದನ್ನ ಇಲ್ಲಿಗೆ ನಿಲ್ಸುದದ, ಇಲ್ಲಿಗೆ ನಿಂದ್ರಿಸುದದ. ಹೌದು. ಮತ್ತಿದ್ರ ಮುಂದುಳದಂತ ಕತಿ ಸಾರ ಮತ್ತೆ ಮುಂದಿನ ಸಂದದೊಳಗೆ ಹಾಡಿ ಮಾತಾಡಿ ಹೇಳೋದದ. ಪಾಳೆ ಸಿಕ್ತಂದ್ರ ಹಾ ಮತ್ತ ಮುಂದಿನ ಸಂಧಿಗೆ ಮಾತಾಡೋದದ. ಹೌದು.